ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸ್ವಲ್ಪ ಮಂಗಳಾಚರಣ. ಜೋ ಸುಮಿರತ ಸಿದ್ಧಿ ಹೋಯಿ ಗಣನಾಯಕ ಕರಿವರವದನ ಕರವು ಅನುಗ್ರಹ ಸೋಯಿ ಬುದ್ಧಿರಾಶಿ ಶುಭಗುಣ ಸದನ ಮೂಕ ಹೋಯಿ ಬಾಚಾಲ पंगु चढ़ई गिरि बरगहन जासु कृपासु दयालन द्रवभु सकल कलिमल दहन नील सरोरुह श्यामन तरुण अरुण बारि जनयन करवु सुममउरधामन सदा क्षीर सागर शयन कुंद इंदु समदेहन उमारमन करुणा अयनन जाहि दीन परनेहन करवु कृपा मर्दनमयन बंदवु गुरुपद कंजन कृपा सिंधु नर रूप हरि महामोहतम पुंजन जासु बचन रवि करनिकरन. इष्ट देवता नमस्कार ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಅಂದರೆ ಗುರು ಅಂದರೆ ಪರಮಾತ್ಮನ ಇನ್ನೊಂದು ರೂಪವೇ ಗುರುಗಳು. ಅವರ ಅನುಗ್ರಹದಿಂದಲೇ ನಾವು ಎಲ್ಲಿ ಮುಳುಗಿದ್ದೀವೋ, ಕೆಳಗೆ ಬಿದ್ದವನು ತಾನು ಮೇಲೆ ಏರಕ್ಕಾಗದೇ ಇರುವವನಿಗೆ ಇನ್ನೊಬ್ಬರ ಸಹಾಯಕ. ಬಾವಿಯಲ್ಲಿ ಬಿದ್ದವನು ತಾನು ಹತ್ತಿ ತಾನು ಏರಿ ಬರೋಕ್ಕಾದರೆ ಬಂದು ಬಿಡ್ತಾನೆ. ಬರೋಕ್ಕಾಗ್ತಾ ಇಲ್ಲ, ಇನ್ನೊಬ್ಬರು ಸಹಾಯವಿರುವವರೆಗೂ ಏನೂ ಮಾಡೋಕ್ಕಾಗಲ್ಲ, ಅಲ್ಲೇ ಇರ್ತಾನೆ. ಹಾಗೆ ನಾವು ನಮ್ಮ ಯಾವ ಸ್ಥಿತಿಯಲ್ಲಿದ್ದೇವೆ ಅಂದರೆ ಯಾವುದು ಹಿಡಿಯುವುದಕ್ಕಿಲ್ಲ, ಯಾವುದಕ್ಕೆ ಹಿಡಿತಕ್ಕೆ ಸಿಗಲ್ಲ, ಮೇಲಕ್ಕೂ ಏರಕ್ಕಾಗಲ್ಲ. ಅಂಥ ಸ್ಥಿತಿಯಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಭಗವಂತ ಗುರುಗಳು. ಅದಕ್ಕೋಸ್ಕರ ಆ ಗುರುಗಳಿಗೆ ನಮಸ್ಕಾರ ಏಕೆ ಅಂದರೆ ಅವರನ್ನು ನಾವು ಪೂಜ್ಯ ಭಾವದಿಂದ ಆದರದಿಂದ ಭಕ್ತಿಯಿಂದ ನೋಡಿದ್ದರೆ ಅದು ಏನಾಗುತ್ತದೆ, ಅವರ ಸಹಾಯವನ್ನು, ಅವರು ಮಾಡುವ ಉಪಕಾರವನ್ನು, ಅನುಗ್ರಹವನ್ನು ಸ್ವೀಕರಿಸಲು ನಾವು ಯೋಗ್ಯವಾಗ್ತೀವಿ. ನಮ್ಮನ್ನು ಯೋಗ್ಯತೆ ಮಾಡಿಕೊಂಡು ಅದು ಕೆಲವೊಮ್ಮೆ ನೋಡಿ, ಮಗು ಅಳುತ್ತಾನೆ, ಎತ್ಕೊಳ್ಳುವಕ್ಕೆ ಹೋದರೆ ಅವರು ಬರಲ್ಲ, ಕೈ ಹೀಗೆ ಮಾಡ್ತಾನೆ, ಮತ್ತೆ ಬರಲ್ಲ, ಮತ್ತೆ ಅಳುತ್ತಾನೆ. ಏನು ಮಾಡಬೇಕು? ಹಾಗೆ ಮಾಡಬಾರದು. ಯಾರು ಇನ್ನೊಬ್ಬರನ್ನು ಎತ್ತಿ ಮೇಲೆಗೂ, ಬಾವಿಯಲ್ಲಿ ಬಿದ್ದವನನ್ನು ಎತ್ತಿ ಮೇಲೆಗೂ ಏರಿಸಲು ಪ್ರಯತ್ನ ಮಾಡಿದ್ದರೆ ನಾವು ಸಹಕರಿಸಬೇಕು. ಆ ಸಹಕರಿಸುವುದೇ ಭಕ್ತಿ, ಶರಣಾಗತಿ, ನಮಸ್ಕಾರ. ಭಗವಂತ ನಮ್ಮನ್ನು ಉದ್ಧರಿಸಲು ಪ್ರಯತ್ನ ಮಾಡ್ತಾ ಇದ್ದಾನೆ, ಅದಕ್ಕೆ ನಾವು ಸಹಕರಿಸುವುದು. ಬಂದವು ಗುರುಪದ ಕಂಜ, ಗುರುಗಳ ಗುರುಚರಣ ಕಂಜ ಅಂದರೆ ಪುಷ್ಪ, ತಾವರೆ ಪುಷ್ಪ, ಕಮಲ, ಚರಣ ಕಮಲ. ಕೃಪಾ ಸಿಂಧು ನರ ರೂಪ ಹರಿ, ಅವರು ಕೃಪಾ ಸಿಂಧು. ಏಕೆಂದರೆ ಗುರುಗಳಂದರೆ ವ್ಯಾಪಾರಕ್ಕೋಸ್ಕರ ನಿಮ್ಮನ್ನು ಬಳಸಿಕೊಳ್ಳುವುದು, ನಿಮ್ಮಿಂದ ನಮಗೆ ಏನು ಕೆಲಸ ಆಗುತ್ತದೆ ಎಂದು. ಉದ್ಯೋಗಿ ಆದರೆ ಅವರಿಂದ ನಮಗೆ ಏನು ಕೆಲಸ ಎಂದು ನೋಡ್ಕೊಳ್ತಾನೆ. ಅಥವಾ ಇನ್ನೇನಾದರಿದ್ದರೆ ಅವರು ಗುರುಗಳು ಅಹೇತುಕ ದಯ, ಅವರು ನಮಗೆ ಉಪಕಾರ ಮಾಡುವುದರಿಂದ ಅವರಿಗೇನು ಉಪಕಾರವಿಲ್ಲ, ಅವ್ರಿಗೇನು ಸಿಗಲ್ಲ. ಕೇವಲ ದಯದಿಂದಲೇ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಅಂದರೆ ಅವರಲ್ಲಿ ಏನೋ ಒಂದು ಸ್ವಾರ್ಥ, ಒಂದು ಸ್ವಾಭಿಲಾಷ ನೋಡಬೇಡ. ಅವರು ಕೇವಲ ನಮ್ಮನ್ನು ಅನುಗ್ರಹಿಸಲೇ ಬಂದಿದ್ದಾರೆ. ಅದರಿಂದ ಕೃಪಾ ಸಿಂಧು ನರ ರೂಪ ಹರಿ, ಅವನು ಮನುಷ್ಯ ರೂಪದಲ್ಲಿರುವ ಸಾಕ್ಷಾತ್ ಪರಮಾತ್ಮೆ ನರರೂಪ ಹರಿ. ಮಹಾಮೋಹತಮ ಪುಂಜ, ಮಹಾಮೋಹ ಅಜ್ಞಾನವೇ, ತಪ್ಪು ತಿಳುವಳಿಕೆ, ಎಲ್ಲಿ ಏನು ಮಾಡಬೇಕು, ಹೇಗಿರಬೇಕು, ಏನು ತಿಳ್ಕೊಳ್ಳಬೇಕು, ಎಲ್ಲ ಕಡೆ ತಪ್ಪು. ಈ ತಪ್ಪುಗಳೇ ನಮ್ಮನ್ನು ಇನ್ನೂ ಸಂಸಾರದಲ್ಲಿ ಮುಳುಗಿಸ್ತಾ ಇವೆ. ದಾರಿಗಳು ಅಲ್ಲಿವೆ, ಎಲ್ಲಿ ಕೈ ಇಡಬೇಕು, ಎಲ್ಲಿ ಕಾಲಿಡಬೇಕು, ಎಲ್ಲಿಂದ ಹೊರಗೆ ಬರಬೇಕು ಗೊತ್ತಾಗ್ತಾ ಇಲ್ಲ. ಅಲ್ಲೇ ಇದೆ, ಬಾವಿಯಲ್ಲೇ ಏನೋ ಅವಕಾಶಗಳಿವೆ, ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಗುರುಗಳು ಅದು ಹೇಳಿ ತೋರಿಸಿ ಯಾವ ದಾರಿಯಿಂದ ಹೊರಗೆ ಬರಬೇಕೋ ಮಾಡ್ತಾನೆ. ಅದರಿಂದ
ನಮಗೆ ಒಂದು ಅಜ್ಞಾನ, ಮೋಹ ಎಂಬ, ಮೋಹ ಅಂದರೇನು? ಮೋಹ ಅಂದರೆ ತಪ್ಪು ವಿಷಯದಲ್ಲಿ ಆಕರ್ಷಣ, ಸರಿಯಾದ ವಿಷಯದಲ್ಲಿ ರುಚಿ ಇಲ್ಲದೆ ಇರುವುದು. ಧರ್ಮದಲ್ಲಿ, ಭಗವಂತನ ಭಕ್ತಿಯಲ್ಲಿ, ಸದ್ಗುಣದಲ್ಲಿ ರುಚಿ ಇಲ್ಲ. ಧರ್ಮದಲ್ಲಿ ರುಚಿ ಇಲ್ಲ, ಭಗವಂತನ ಭಕ್ತಿಯಲ್ಲಿ ಪ್ರೀತಿ ಇಲ್ಲ, ಭಕ್ತಿ ಇಲ್ಲ, ಸದ್ಗುಣಗಳಲ್ಲಿ ರುಚಿ ಇಲ್ಲ, ಸತ್ಸಾಂಗತ್ಯದಲ್ಲಿ ರುಚಿ ಇಲ್ಲ. ಇದು ಮೋಹ. ಮತ್ತೇನು? ಯಾವುದು ಕೆಟ್ಟದೋ, ಯಾವುದು ನಮ್ಮನ್ನು ಹಾಳು ಮಾಡ್ತದೋ, ದುರ್ಬುದ್ಧಿಗಳು, ದುರ್ಗುಣಗಳು, ದುಸ್ಸಾಂಗತ್ಯ, ಲೌಕಿಕ ವಿಷಯಗಳು, ಇವರ ಮೇಲೇ ಆಸಕ್ತಿ, ಇವರ ಮೇಲೇ ಪ್ರೇಮ, ಇದನ್ನು ಮೋಹ ಹೇಳ್ತೀವಿ. ತಪ್ಪು ವಿಷಯದಲ್ಲಿ ಆಸಕ್ತಿ, ಸರಿಯಾದ ವಿಷಯದಲ್ಲಿ ಆಸಕ್ತಿ ಇಲ್ಲದೇ ಇರುವುದು, ಈಗ ಈ ಬುದ್ಧಿ ಉಲ್ಟಾ ಬುದ್ಧಿ. ಮೋಹ ಅಂದರೆ ಒಂದು ಆಸಕ್ತಿ ಸರಿಯಾದ ವಸ್ತುವಿನಲ್ಲಿರಬೇಕು, ಅದು ಬಿಟ್ಟು ತಪ್ಪು ವಸ್ತುವಿನಲ್ಲಿಟ್ಕೊಳ್ತಾರೆ. ಏನು ಹೇಳಬೇಕು? ಇದು ಮೋಹ. ಈ ಮೋಹ ಬಿಡಿಸಿದ್ದರೆ ದಾರಿಗೆ ಬರ್ತೀವಿ, ಸರಿಯಾದ ದಾರಿಗೆ ಬರ್ತೀವಿ. ಅದರಿಂದ ಮಹಾಮೋಹತಮ ಪುಂಜ, ನಮ್ಮ ಮೋಹದಿಂದ ಯಾವುದು ಸರಿಯಾದದ್ದೋ, ಯಾವದಿಂದ ರೋಗ ಹೆಚ್ಚಾಗ್ತದೋ ಅದೇ ತಿಂತೀವಿ, ಯಾವದಿಂದ ವಾಸಿ ಆಗ್ತದೋ ಅದು ಮಾತ್ರ ಬಿಡ್ತೀವಿ. ಒಬ್ಬ ಸ್ವಾಮೀಜಿ, ಋಷಿಕೇಶ್ನಲ್ಲಿ ನಾವಿರುವಾಗ, ಅವರಿಗೆ 1 ವರ್ಷದಿಂದ ತುಂಬ ಕಷ್ಟ, ಯಾವುದು ತಿನ್ನೋಕ್ಕಾಗ್ತಿಲ್ಲ, ಏನು ಹೋಗ್ತಿಲ್ಲ, ಏನು ಕಷ್ಟಪಡ್ತಾ ಏನೋ ಅವ್ರಿಗೆ ತುಂಬ ಹೊಂದುತ್ತಾನೆ ಇಲ್ಲ, ನಿದ್ದೆ ಬರಲ್ಲ, ಊಟ ಹೋಗಲ್ಲ, ತುಂಬ ಕಷ್ಟ. 1 ವರ್ಷ ತಿಂದಿತ್ತು, ಹೇಗೋ ಅಡ್ಜಸ್ಟ್ ಮಾಡ್ತಾ ಇದ್ದ. ಅವ್ರು ಏನು ಮಾಡೋದಂದರೆ ಕೊನೆಗೆ ಹಾಲು ಮಾತ್ರ ಕುಡಿಯೋದು, ಏನು ಊಟ ಮಾಡ್ತಿರಲಿಲ್ಲ, ಸುಮ್ಮನೆ ಹಾಲು ಕುಡಿದು ಬದುಕೋದು. ಏನಾಯಿತು ಗೊತ್ತಾಗಲಿಲ್ಲ. ಕೊನೆಗೆ ಅಲ್ಲಿ ದಿಲ್ಲಿಗೆ ಕರ್ಕೊಂಡು ಹೋದರು, ಬೊಂಬೈಗೆ ಕರ್ಕೊಂಡು ಹೋದರು, ಅಲ್ಲಿ ಪರೀಕ್ಷೆಗಳೆಲ್ಲ ಮಾಡಿದ್ದರು. ಡಾಕ್ಟರ್ ಏನು ಹೇಳಿದ್ದಾರೆಂದರೆ, ನಿಮಗೆ ಮಿಲ್ಕ್ನಿಂದಲೇ ಎಲರ್ಜಿ ಇದೆ, ಮಿಲ್ಕ್ ಬಿಟ್ಟು ಏನು ತಿಂದರೂ ನಿಮಗೆ ಏನಾಗಲ್ಲ. ಅವರು ಹಾಲು ಮಾತ್ರ ಕುಡಿದು ಮಿಕ್ಕದೆಲ್ಲ ಬಿಟ್ಟ. ಬರೀ ಏನು ಔಷಧಿ ಏನು? ಆ ಹಾಲು ಬಿಡು, ಮಿಕ್ಕದು ಏನಾದರೂ ತಿನ್ನು, ನಿಮಗೆ ರೋಗ ಇಲ್ಲ, ಅಷ್ಟೇ. ಇದಕ್ಕೇನು ಮಾಡಬೇಕು? ಮಾಡುತ್ತಿದ್ದೇನು? ಹಾಲು ಮಾತ್ರ ಕುಡಿಯುತ್ತಾನೆ, ಮಿಕ್ಕದೆಲ್ಲ ಬಿಡ್ತಾನೆ. ಈಗ ಇದು ಜೀವ ಮಾಡುತ್ತಿರುವ ಮೋಹ. ಅದಕ್ಕೋಸ್ಕರ ಯಾವುದು ನಮಗೆ ಒಳ್ಳೆಯದೋ ಅದು ಬಿಡ್ತೀವಿ, ಯಾವುದು ಇದರಿಂದ ರೋಗ ಹೆಚ್ಚಾಗ್ತದೋ ಅದೇ ತಿಂತೀವಿ, ಅದು ಮಾತ್ರ ತಿಂತೀವಿ. ಅಯ್ಯೋ ನನಗದು ಹೊಂದಲ್ಲ, ನಾನು ಇದು ಮಾತ್ರ ತಿಂತೀನಿ ಅಂತ. ಅದರಿಂದಲೇ ರೋಗ. ಅಮ್ಮಮ್ಮ ಅದು ಬಿಡಲ್ಲ ನಾನು, ಅಯ್ಯೋ ಅದು ಹೇಳಬೇಡಿ, ಅದು ಮಾತ್ರ ಹೇಳಬೇಡಿ, ಬೇರೆ ಏನಾದರೂ ಹೇಳು, ಅದು ಮಾತ್ರ ಹೇಳಬೇಡಿ. ನಾನೇಕೆ ಬಿಡ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ಯಾರಿಗೋಸ್ಕರನೂ ಬಿಡುವಂತೆ, ನಾನೇಕೆ ಬಿಡ್ತೀನಿ, ನಾನು ಅದೇ ಕುಡಿಯುತ್ತೆ ಅಂದರೆ ಅದು ಹಾಗಿದೆ. ಅದಕ್ಕೋಸ್ಕರ ನಮ್ಮ ಮೋಹ ಎನ್ನುವುದು ಮೋಹಪುಂಜ. ಮೋಹ ಎನ್ನುವುದು ಎಷ್ಟು ಗಟ್ಟಿಯಾಗಿದೆ ಅಂದರೆ, ಯಾವದಿಂದ ನಮಗೆ ಹಾನಿ ಆಗುತ್ತದೋ, ತೊಂದರೆ ಆಗ್ತದೋ, ಕಷ್ಟ ಆಗ್ತದೋ ಅದನ್ನೇ ಮಾಡ್ತೀವಿ, ಮತ್ತೆ ಮಾಡ್ತೀವಿ, ಗಟ್ಟಿಯಾಗಿ ಮಾಡ್ತೀವಿ, ಆಗ್ರಹದಿಂದ ಮಾಡ್ತೀವಿ, ಬಿಡದೆ ಮಾಡ್ತೀವಿ. ಯಾವುದರಿಂದ ನಮಗೆ ದುಃಖ ಉಂಟಾಗ್ತದೋ ಅದೇ ಮಾಡ್ತೀವಿ. ಬರೀ ಒಳ್ಳೆಯದಿದೆ, ಸಣ್ಣ ಕೆಲಸನೇ ಇದೆ, ಎಲ್ಲರೂ ಮಾಡಬಹುದು, ಅದು ಮಾತ್ರ ಮಾಡಲ್ಲ. ಅದು ನಾವೇಕೆ ಮಾಡ್ತೀವಿ? ನಮ್ಮ ಟೈಮ್ ವೇಸ್ಟ್, ನಾನು ಮಾಡಲ್ಲ. ಜಾಸು ಬಚನ ರವಿಕರ ನಿಕರ, ಮಹಾಮೋಹವೆಂಬ ಇದಕ್ಕೆ ಅವನು ಅಂದರೆ ಕತ್ತಲೆದ ಒಂದು ಏನು ಹೇಳಬೇಕು, ಬೆಟ್ಟ. ಆ ಕತ್ತಲೆ ಬೆಟ್ಟಕ್ಕೆ ಸೂರ್ಯ ಕಿರಣ, ಸೂರ್ಯೋದಯವಾಗಿ ಬಿಟ್ಟರೆ ಆ ಬೆಟ್ಟ ಎಲ್ಲ ತಕ್ಷಣವೇ ನಾಶವಾಗಿ ಬಿಡ್ತದೆ. ಗುರುಗಳು ಅಂಥ ಸೂರ್ಯನಂಥವರು. ನಮ್ಮ ಮೋಹವೆಲ್ಲ ಬಿಡಿಸಿ ಸರಿಯಾದ ದಾರಿಗೆ ತರಿಸ್ತಾರೆ. ಅದರಿಂದ ನಮಗೆ ಹಿಂದಿನ ದುಃಖಗಳು, ತಪ್ಪು ಬುದ್ಧಿ, ತಪ್ಪು ಯೋಚನೆ ಎಲ್ಲ ಬಿಡುತ್ತಾ ಸರಿಯಾದ ದಾರಿಗೆ ಬರ್ತದೆ. ಬಂದವು ಗುರುಪದ ಪದ್ಮ ಪರಾಗ, ಸುರುಚಿ ಸುವಾಸ ಸರಸ ಅನುರಾಗ. ಬಂದವು ಗುರುಪದ ಪದ್ಮಪರಾಗ. ಗುರುಗಳ ಚರಣ ಧೂಳಿ ಹೇಗಿರುತ್ತದೆ ಅಂದರೆ, ಚರಣ ಕಮಲದ ಅದೇನು ಹೇಳ್ತೀವಿ ನೀವು, ಪುಷ್ಪಕ್ಕೆ ಏನಿರುತ್ತದೆ? ಅಲ್ಲ, ಕೇಸರ ಅಲ್ಲ, ಪರಾಗ ಅಂದರೆ ಪೊಡಿ ಇರುತ್ತದೆ ನೋಡಿ, ಅದಕ್ಕೇನು ಹೇಳ್ತಾರೆ? ಪರಾಗನೇ ಹೇಳ್ತಾರೆ, ಪುಪ್ಪಡಿ, ತೆಲುಗಿನಲ್ಲಿ ಪುಪ್ಪಡಿ ಹೇಳ್ತೀವಿ. ಸೊ ಅದು ಆ ಪುಷ್ಪದಲ್ಲಿ ಒಂದು ಪರಾಗ ಇರುತ್ತದೆ, ಸಣ್ಣ ಪೊಡಿ. ಹಾಗೆ ಗುರುಗಳ ಚರಣಧೂಳಿ ಅಂತ ಪೊಡಿ, ಪದ್ಮ ಪೊಡಿ. ಅದು ಏನು ಮಾಡ್ತದೆ? ಸುರುಚಿ. ಅದಕ್ಕೆ ಸುಂದರ ರುಚಿ ಅಂದರೆ ಪ್ರಕಾಶ. ರುಚಿ ಅಂದರೆ ಸಂಸ್ಕೃತದಲ್ಲಿ ಪ್ರಕಾಶ. ಅದಕ್ಕೆ ಒಳ್ಳೆಯ ಪ್ರಕಾಶ ಇರುತ್ತದೆ, ಸುವಾಸ, ಸುಗಂಧ ಇರುತ್ತದೆ, ಸರಸ.
ರಸವಾಗಿರುತ್ತದೆ. ಅನುರಾಗ, ಅದು ಅನುರಾಗಮಯವಾಗಿರುತ್ತದೆ. ಗುರುಗಳ ಚರಣ ಕಮಲಗಳ ಧೂಳಿ, ಕಮಲಗಳ ಪರಾಗ, ಕಮಲಗಳ ಪರಾಗ ಹಾಗಿರುತ್ತದೆ. ಅದು ಶಂಕರ ಸಮಹೋಹಿ ಬಂದವು ಗುರುಪದ ಪದ್ಮ ಪರಾಗ, ಸುರುಚಿ ಸುವಾಸ ಸರಸ ಅನುರಾಗ, ಅಮೂರಿಮಯ ಚೂರನ ಚಾರು, ಸಮನ ಸಕಲ ಭವರುಜ ಪರಿವಾರು. ಆ ಚರಣ ಕಮಲದಲ್ಲಿರುವ ಪರಾಗ ಎಂಥದ್ದು ಅಂದರೆ ಅಮೂರಿಮಯ ಚೂರನ ಚಾರು. ಅಮೃತ, ಮೂರಿ ಅಂದರೆ ಅಮೃತ ಮೂಲ ಅಂದರೆ ಸಂಜೀವನಿಯನ್ನು ಒಂದು ಮರ ಇರುತ್ತದೆ. ಆ ಸಂಜೀವನಿ ಮೃತ ಸಂಜೀವನಿ ಎಂದು ಹೇಳ್ತಾರೆ. ಇತ್ತೀಚೆಗೆ ಯಾರೋ ಅಮೃತ ಸಂಜೀವನಿ ಎಂದು ಹೇಳಿಬಿಟ್ಟು, ಮೃತ ಅಂದರೆ ಸತ್ತು ಹೋಗಿರುವವನು. ನನಗೊಂದು ಔಷಧಿ ಕೊಟ್ಟರು, ಅದರಲ್ಲಿ ಏನು ಬರೆದಿದೆ ಅಂದರೆ ಅಮೃತ ಸಂಜೀವನಿ ಅಂತ. ಮೃತ ಅಂದರೆ ಸತ್ತು ಹೋಗಿರುವನು, ಸಂಜೀವನಿ ಅಂದರೆ ಬದುಕಿಸುವುದು. ಸತ್ತು ಹೋಗಿರುವನನ್ನು ಬದುಕಿಸುವುದನ್ನು ಮೃತ ಸಂಜೀವನಿ. ಮೃತ ಸಂಜೀವನಿ ಹೇಳಬಾರ್ದು, ಅಮೃತ ಸಂಜೀವನಿ ಅಂತ. ಅಮೃತ ಸಂಜೀವನಿಗೆ ಏನರ್ಥಪ್ಪ? ಸತ್ತು ಹೋಗಿರುವನನ್ನು ಬದುಕಿಸುವುದು ಎಂದು ಅದರ ಅರ್ಥ. ಮೃತ ಸಂಜೀವನೇ ಹೇಳಬೇಕು. ಅಲ್ಲಲ್ಲ, ಮೃತ ಅಂದರೆ ಕೆಟ್ಟದಾಗ್ತದೆ, ಅಮೃತ ಹೇಳಬೇಕು. ಅಮೃತಕ್ಕೆ ಬದುಕಿಸುವುದಪ್ಪ, ಅಮೃತನೇ ಅಲ್ಲ. ಅಂದರೆ ಅಮೂರಿಮಯ ಚೂರನ ಚಾರು. ಇದು ಚಾರು ಚೂರನ ಚಾರು ಅಂದರೆ ಸುಂದರವಾದ ಚೂರ್ಣ. ಇದು ಈ ಪೊಡಿ ಇದೇನು ಮಾಡ್ತದೆ? ಯಾವದ ಪೊಡಿ? ಮೃತ ಸಂಜೀವನಿ ಎಂದು ಮರ ಇರುತ್ತದೆ, ಸತ್ತು ಹೋಗಿರುವನನ್ನು ಬದುಕಿಸುವ ಔಷಧಿ. ಆ ಔಷಧಿದ ಮೂಲ ಅಂದರೆ ಏನು ಹೇಳ್ತಾರೆ? ಬುಡ ಹೇಳ್ತಾರ? ರೂಟ್ ಬೇರು. ಬೇರಿನ ಪೊಡಿ ಮೂರಿಮಯ. ಮೂರಿ ಅಂದರೆ ಮೂಲ. ಆ ಮೂಲಕ್ಕೆ ತುಳಸಿ ಹಿಂದಿನಲ್ಲಿ ಮೂರಿ ಹೇಳ್ತಾರೆ. ಮೂಲಮಯ, ಅಮೃತ ಮೂಲಮಯ ಅಂದರೆ ಅಮೃತ ಅಂದರೆ ಮೃತ ಸಂಜೀವನಿ. ಆ ಮೃತ ಸಂಜೀವನಿ ಮರದ ಮೂಲದ ಪೊಡಿ ಇರುತ್ತದೆ, ಅದು ಸುಂದರವಾದ ಪೊಡಿ. ಅದು ಏನು ಮಾಡ್ತದೆ? ಅಮೂರಿಮಯ ಚೂರನ ಚಾರು, ಸಮನ ಸಕಲ ಭವರುಜ ಪರಿವಾರು. ಸಕಲ ಭವರುಜ ಪರಿವಾರ, ಎಲ್ಲ ಸಂಸಾರ ರೋಗಗಳ ಪರಿವಾರವೇ. ಪರಿವಾರ ಅಂದರೆ ದೊಡ್ಡದು. ಎಷ್ಟೇ ಸಂಸಾರ ರೋಗಗಳ ಸಮುದಾಯವನ್ನೆಲ್ಲ ನಾಶ ಮಾಡಿಬಿಡ್ತದೆ. ಆ ಗುರುಗಳ ಚರಣ ಕಮಲದಲ್ಲಿರುವ ಪರಾಗ ಎಂಥದ್ದು ಅಂದರೆ, ಮೊದಲೇ ಹೇಳಿದ್ದೀನಲ್ಲ, ಇದು ಕವಿತ್ವ ಭಾಷಾ, ಭಕ್ತಿ ಭಾಷಾ. ಕವಿತ್ವ ಭಕ್ತಿ ಎರಡು ಸೇರಿಸಿ ತುಳಸಿದಾಸ ಹಾಗೆ ಮಾಡ್ತಾನೆ. ಚರಣ ಕಮಲದ ಪರಾಗ ಎಂಥದ್ದಂದರೆ ಮೃತ ಸಂಜೀವನಿ ಬೇರಿನ ಚೂರ್ಣ ಸಮಾನ. ಅದು ಎಂಥ ಮೃತ ಸಂಜೀವನಿ ಏನು ಮಾಡ್ತದೆ? ಯಾವ ರೋಗವನ್ನು ನಾಶ ಮಾಡ್ತದೆ. ಇದು ಎಂಥ ಮೃತ ಸಂಜೀವನಿ ಅಂದರೆ ಸಂಸಾರದ ಎಲ್ಲ ಬಗೆಯಾದ ರೋಗಗಳನ್ನು ತೆಗೆಯುತ್ತದೆ. ಎಲ್ಲ ಬಗೆಯಾದ ಸಮನ ಸಕಲ ಭವರುಜ ಪರಿವಾರು, ಸುಕೃತಿ ಸಂಭೂತನ ಬಿಮಲ ವಿಭೂತಿ. ಇದು ಎಲ್ಲಿದೆ? ಶಂಭು ಶಿವ ತನ್ನ ಮೈಯಲ್ಲೆಲ್ಲ ವಿಭೂತಿ ಅಂದ್ರೇನು? ಬೂದಿಯನ್ನು ಹಚ್ಕೊಳ್ತಾನೆ. ವಿಭೂತಿ ಪವಿತ್ರವಾದ ಶಂಕರನ ಪವಿತ್ರವಾದ ವಿಭೂತಿ. ಇದು ಶಂಕರನ ಮೈ ಮೇಲೆ ಇದ್ದದ್ದು ಎಂಥ ಪವಿತ್ರವಾದ ವಿಭೂತಿ ಆಗ್ತದೆ. ಮಾಮೂಲಿ ವಿಭೂತಿ ಬೇರೆ, ಬಟ್ ಶಂಕರನ ಮೈ ಮೇಲೆ ಇರುವಂಥ ವಿಭೂತಿ ಸಿಕ್ಕಿದ್ರೆ ಅಯ್ಯೋದು ಅಮೃತ. ಅದರಿಂದ ಸರ್ವ ರೋಗ ಹೋಗುತ್ತದೆ, ಪಾಪ ಹೋಗುತ್ತದೆ. ಶಂಕರ ಮೈಯಿಂದ ಬಿದ್ದಿದ್ದ ಒಂದು ಚೂರು ವಿಭೂತಿ ಆದರೂ ದಿವ್ಯವಾಗಿರುತ್ತದೆ, ಸಂಸಾರವೇ ನಾಶವಾಗ್ತದೆ. ಅದರಿಂದ ಸುಕೃತಿ ಸಂಭೂತನ ಬಿಮಲ ವಿಭೂತಿ ಅಂಥದ್ದು. ಇದು ಶಂಕರನ ಪವಿತ್ರ ಮಹನೀಯರು ಮಹಾತ್ಮರು ಸಿದ್ಧ ಪುರುಷರು ತನ್ನ ಮೈಗೆ ಹಚ್ಚಿಕೊಂಡಿರುವಂಥ ವಿಭೂತಿ ಇದು ಪುಣ್ಯಾತ್ಮರಿಗೆ ಸಿಕ್ಕುತ್ತದೆ. ಶಿವನ ವಿಭೂತಿ ಅಂಥದ್ದು ಈ ಗುರುಗಳ ಚರಣಧೂಲಿ. ಮಂಜುಲ ಮಂಗಲ ಮೋದ ಪ್ರಸೂತಿ. ಮಂಗಲ ಮೋದ, ಇದರಿಂದ ಮಂಗಲವಾಗುತ್ತದೆ, ಆನಂದವಾಗುತ್ತದೆ, ಒಳ್ಳೆಯದಾಗುತ್ತದೆ. ಪ್ರಸೂತಿ ಅಂದರೆ ಈ ಧೂಳಿನಿಂದ ಎಲ್ಲ ಒಳ್ಳೆಯದೇ ಆಗುತ್ತದೆ. ಜನಮನ ಮಂಜು ಮುಕುರ ಮಲಹರಣಿ. ಈ ಧೂಳಿನಿಂದ ಬಹಳ ಕೆಲಸ ಇದೆ, ಎಷ್ಟೋ ಕೆಲಸ ಮಾಡ್ತೀವಿ. ಏನು? ಕನ್ನಡಿ ಸರಿಯಾಗಿ ಕಂಡು ಬರ್ತಾ ಇಲ್ಲ, ಕನ್ನಡಿ ಮುಖ ನೋಡಿಕೊಂಡ್ರೆ ಸರಿಯಾಗಿ ಕಂಡು ಬರ್ತಾ ಇಲ್ಲ ಅಂತ ಏನು ಮಾಡ್ತೀರಿ? ಬೂದಿ ಹಚ್ಚಿಬಿಟ್ರೆ ಕ್ಲೀನಾಗಿ ಬಿಡ್ತದೆ. ಮರಿ ಇದು ನಮ್ಮ ಈ ಸಂಸಾರ ರೋಗ ಹೋಗಬೇಕಂದರೆ, ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸಬೇಕಂದ್ರೆ ಯಾವ ಬೂದಿ ಹಚ್ಚಬೇಕು? ಈ ಬೂದಿ.
ಶ್ರೀ ಜನಮನ ಮಂಜು ಮುಕುರಮಲಹರಣಿ. ಜನರ ಮನೋಮಾಲಿನ್ಯವೆಂಬ ಮುಕುರ ಅಂದರೆ ದರ್ಪಣ, ಕನ್ನಡಿಗೆ ಮುಕುರ ಹೇಳ್ತಾರೆ ಸಂಸ್ಕೃತದಲ್ಲಿ. ಸೊ ಮುಕುರು. ಸೊ ಈ ಜನರ ಮನೋಮುಕುರು, ಮನಸ್ಸೆಂಬ ಕನ್ನಡಿಗೆ ಮಾಲಿನ್ಯವು ಸೇರಿಕೊಂಡರೆ ಏನು ಮಾಡ್ತದೆ? ಈ ಬೂದೆ ತೆಗೆಯುತ್ತದೆ. ಗುರುಗಳ ಚರಣ ಧೂಳಿ ಎಂಬ ಬೂದಿ ತೆಗೆದು ಬಿಡ್ತದೆ. ಜನಮನ ಮಂಜು ಮುಕುರಮಲಹರಣಿ ಕಿಯೇ ತಿಲಕ ಗುಣಗನ ಬಸಕರಣಿ. ಇದನ್ನು ತಿಲಕವಾಗಿ ಹಚ್ಚಿಕೊಂಡರೆ, ಕೆಲವು ತಿಲಕಗಳಿರುತ್ತಿತ್ತು, ಈ ಕಾಲದಲ್ಲಿ ಇಲ್ಲವೇ ಇಲ್ಲ. ಕೆಲವು ವಿಶೇಷ ತಿಲಕ ಯಾವುದೋ ಮರಗಿಡಗಳಿಂದ ಏನದು ಬೇರಿನಿಂದ ತಯಾರು ಮಾಡಿ ಅದು ಇಲ್ಲಿ ತಿಲಕ ಹಚ್ಚಿದ್ದರೆ ಸಾಕು, ದೃಷ್ಟಿ ಬೆಳೆಯುತ್ತದೆ, ದಿವ್ಯ ದೃಷ್ಟಿ ಏನೇನೋ ಕಂಡು ಬರ್ತದೆ. ದಿವ್ಯ ದೃಷ್ಟಿ ಬಂದು ಬಿಡ್ತದೆ ಜನರಿಗೆ, ದೂರ ವಸ್ತುಗಳು ಕಂಡು ಬರ್ತವೆ. ಅದು ಸಿಗುತ್ತಿರಲಿಲ್ಲ, ಯೋಗಿಗಳಿಗೆ ಗೊತ್ತು, ಎಲ್ಲರಿಗೂ ಗೊತ್ತಿಲ್ಲ. ಕಿಯೇ ತಿಲಕ, ಆ ತಿಲಕ ಇಟ್ಕೊಂಡ್ರೆ ಸಾಕು ಎಲ್ಲರಿಗೂ ಸದ್ಗುಣಗಳು ಬಂದು ಬಿಡ್ತವೆ. ಗುಣಗಣ ಬಸಕರಣಿ ಶ್ರೀ ಗುರು ಪದನಖ ಮನಿಗನ ಜ್ಯೋತಿ ಸುಮಿರತ ದಿವ್ಯ ದೃಷ್ಟಿ ಯಹೋತಿ. ಇನ್ನೊಂದು ಶ್ರೀ ಗುರುಗಳ ಪದನಖ ಮಣಿ. ಶ್ರೀ ಗುರುಗಳ ಪದಕ್ಕೆ ಪಾದ ಮೇಲೆ ಏನದು ಉಗುರುಗಳಿವೆ ಅಲ್ಲ, ಆ ಒಂದೊಂದು ಉಗುರು ಮಣಿ ಸಮಾನ. ಆ ಉಗುರಿನಿಂದ ಮಣಿ ಸಮಾನವೆಂದರೆ ಮಣಿನಿಂದ ಒಂದು ಕಾಂತಿ ಬರುತ್ತದೆ, ಬೆಳಕು. ಆ ಬೆಳಕನ್ನು ಸ್ಮರಿಸಿಕೊಂಡರೆ ಸಾಕು. ಶ್ರೀ ಗುರು ಪದನಖ ಮನಿಗಣ ಜ್ಯೋತಿ, ಅದನ್ನು ಸ್ಮರಿಸಿಕೊಂಡರೆ ಮನಸ್ಸಿನಲ್ಲಿ ದಿವ್ಯ ದೃಷ್ಟಿ ಬಂದು ಬಿಡುತ್ತದೆ, ಮನಸ್ಸು ಸಾತ್ವಿಕವಾಗುತ್ತದೆ. ಯೋಗಿಗಳಿಗಿರುವಂಥ ದಿವ್ಯ ದೃಷ್ಟಿಗಳು ಹೃದಯದಲ್ಲಿ ಬೆಳೆಯುತ್ತವೆ. ಸುಮಿರತ ದಿವ್ಯ ದೃಷ್ಟಿ ಯಹೋತಿ ದಲನ ಮೋಹ ತಮಸೋಸ ಪ್ರಕಾಶು. ಆ ಪ್ರಕಾಶ ಮೋಹವನ್ನು ನಾಶ ಮಾಡ್ತದೆ. ದಲನ ಮೋಹ ತಮಸೋಸ ಪ್ರಕಾಶು ಬಡೆ ಭಾಗವುರ ಆವಯಿ ಜಾಸು. ಯಾರ ಮನಸ್ಸಿಗೆ ಆ ಗುರುಗಳ ಚರಣ ಉಗುರುಗಳ ಮಣಿ, ಈ ಮಣಿಗೆ ಯಾವ ಪ್ರಕಾಶ ಇರುತ್ತದೋ ಆ ಪ್ರಕಾಶ ಯಾರ ಹೃದಯದಲ್ಲಿ ಬರುತ್ತದೋ, ಮಣಿ ಪ್ರಕಾಶ ಅಂದರೆ ಭಕ್ತಿ ಪ್ರಕಾಶ, ಇನ್ನೇನು. ಮಣಿ ಅಂದರೆ ಭಕ್ತಿ, ಚರಣ ಭಕ್ತಿ ಅಷ್ಟೇ, ಏನಿಲ್ಲ. ಆ ಭಕ್ತಿಯನ್ನೇ ಮಣಿ ಹೇಳಿಬಿಟ್ಟರು. ಅವರ ಚರಣ ಭಕ್ತಿ ಅಂದರೆ, ಅವರ ಚರಣ ಮಣಿ ಅಂದರೆ ಭಕ್ತಿ ಅಷ್ಟೇ. ಆ ಭಕ್ತಿಗೆ ಒಂದು ಪ್ರಕಾಶ ಇರುತ್ತದೆ. ಭಕ್ತಿಯಿಂದ ಮನಸ್ಸು ಶುದ್ಧವಾಗಿ ನಿರ್ಮಲವಾಗಿ ಅಂತರ್ಮುಖವಾಗುತ್ತದೆ. ಅದರಿಂದ ಏನಾಗ್ತದೆ? ಬಡೆ ಭಾಗವರ ಆವಯಿ ಜಾಸು ಅಂತ ಆ ಮಣಿಯ ತೇಜಸ್ಸು ಯಾರ ಹೃದಯದಲ್ಲಿ ನಿಲ್ಲುತ್ತದೋ ಅವನು ಮಹಾ ಸೌಭಾಗ್ಯವಂತ ಆಗುತ್ತಾನೆ. ಉಘರಹಿ ಬಿಮಲ ಬಿಲೋಚನ ಹೀಕೆ ಮಿಟಹಿ ದೋಷ ದುಃಖ ಭವರಜನೀಕೆ. ಹೃದಯ ವಿಮಲ ವಿಲೋಚನ, ಹೃದಯದ ನಿರ್ಮಲವಾದ ಕಣ್ಣು ಅಂದರೆ ಈ ಕಣ್ಣಲ್ಲ, ಒಳಗಿನ ಜ್ಞಾನ ಕಣ್ಣು ಅದು ಅರಳುತ್ತದೆ. ಉಗರಹಿ ಅಂದರೆ ಅರಳುತ್ತದೆ. ಉಗರಹಿ ಬಿಮಲ ಬಿಲೋಚನ ಹೀಕೆ ಮಿಟಹಿ ದೋಷ ದುಃಖ ಭವರಜನೀಕೆ. ಸಂಸಾರವೆಂಬ ರಾತ್ರಿ ಕತ್ತಲೆ ಹೋಗಿಬಿಡ್ತದೆ. ಸಂಸಾರವೆಂಬುದು ರಾತ್ರಿ, ಆ ರಾತ್ರಿಯ ಕತ್ತಲೆ ಹೋಗುತ್ತದೆ, ಸೂರ್ಯನ ಬೆಳಕೆ ಆಗಿಬಿಡ್ತದೆ. ಸುಜಹಿ ರಾಮಚರಿತ ಮನಿಮಾನಿಕ. ರಾಮಚರಿತ್ರ, ರಾಮನ ಗುಣಗಳು, ರಾಮಚಂದ್ರನ ಗುಣಗಳು ಎಲ್ಲಿರುತ್ತವೆ? ಗುಪುತ ಪ್ರಗಟ ಜಹ ಜೋ ಜಹಿ ಖಾನಿಕ. ದಿವ್ಯ ದೃಷ್ಟಿ ಇದ್ದರೆ ಕೆಲವು ಮಣಿಗಳು ಎಲ್ಲಿವೆ ಎಂದು ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತಾಗಲ್ಲ. ನಾನು ಹೇಳಿದ್ದೇನೆ, ಕೆಲವರು ದಿವ್ಯ ದೃಷ್ಟಿಯವರು ಇರುತ್ತಾರೆ. ಏನಾದರೂ ನೀರು ಎಲ್ಲಿ ಬೀರುತ್ತದೆ ಅಂದರೆ ಇಲ್ಲಿ ಬೀಳುತ್ತದ ಅಲ್ಲವಾ ಅವರು ಹೇಳಿಬಿಡ್ತಾರೆ. ಅಷ್ಟೇ ಅಲ್ಲ, ಮಣಿಗಳು ಎಲ್ಲಿವೆ ಹೇಳ್ತಾರೆ. ಹೋಗುತ್ತಾ ಭೂಮಿ ನೋಡಿದ್ದರೆ ಇಲ್ಲಿ ನೋಡಿ, ಇಲ್ಲೇನೋ ಮಣಿ ಇರುತ್ತದೆ, ಅಲ್ಲಿ ಅಗದರೆ ಅಲ್ಲಿ ಮಣಿ ಕಂಡು ಬರ್ತದೆ. ಮಣಿಗಳು ಸಿಗ್ತವೆ, ವಜ್ರಗಳು, ಏನೇನೋ ನೀವು ಉಂಗರಕ್ಕೆ ಹಾಕ್ಕೊಳ್ತೀರಿ ನೋಡಿ, ಅಂಥದ್ದು ಇಷ್ಟಿಷ್ಟು ಮಣಿಗಳು ಸಿಕ್ಕಿಬಿಡ್ತಾರೆ ರೆಡಿಮೇಡ್. ಅದರಿಂದ ಯಾವ ಭೂಮಿಯಲ್ಲಿ ಯಾವ ಜಾಗದಲ್ಲಿ ಯಾವ ಮಣಿ ಇದೆಯೋ ಆ ದಿವ್ಯ ದೃಷ್ಟಿಯಿಂದ ಗೊತ್ತಾ, ಅಂಥ ದಿವ್ಯ ದೃಷ್ಟಿ ನಿಮಗೆ ಬಂದು ಬಿಡ್ತದೆ. ಸೂಜಹಿರ, ಈ ದಿವ್ಯ ದೃಷ್ಟಿಯಿಂದ ಯಾವ ಮಣಿಗಳು ನಿಮಗೆ ಕಂಡುಬರುತ್ತವೆ ಅಂದರೆ ರಾಮಚಂದ್ರನ ಗುಣಗಳೆಂಬ ಮಣಿಗಳು ನಿಮಗೆ ಕಂಡುಬರುತ್ತವೆ. ನೋಡಿ, ರಾಮಚಂದ್ರನ ಗುಣಗಳೇ ಒಂದೊಂದು ಗುಣ ಒಂದೊಂದು ಮಣಿ. ಆ ಮಣಿ ದರ್ಶನ ಆಗಬೇಕಂದರೆ ಗುರುಗಳ ಅನುಗ್ರಹವಿದ್ದರೆ, ದಿವ್ಯ ದೃಷ್ಟಿ ಇದ್ದರೆ ಆ ಮಣಿಗಳಾಗುತ್ತವೆ. ಸುಜಹಿ ರಾಮಚರಿತ ಮಣಿ ಮಾಣಿಕ ಗುಪುತ ಪ್ರಗಟ ಜಹ ಜೋ ಜಹಿ ಖಾನಿಕ. ಎಲ್ಲೆಲ್ಲಿ ಖಾನಿಕ ಅಂದರೆ ಖನಿ ಹೇಳ್ತಾರ, ಘನಿ ಹೇಳ್ತಾರ. ಘನಿ, ಯಾವ ಯಾವ ಘನಿಯಲ್ಲಿ ಯಾವ ಯಾವ ಮಣಿಗಳಿವೆಯೋ, ರಾಮಚಂದ್ರನ ಗುಣಗಳು ಮಹಿಮೆಗಳು ಎಲ್ಲೆಲ್ಲಿವೆಯೋ ಅದೆಲ್ಲ ನಿಮಗೆ ಗೊತ್ತಾಗಿಬಿಡ್ತದೆ. ಜತಾಸು ಅಂಜನ ಅಂಜಿದೃಗ ಸಾಧಕ ಸಿದ್ಧ ಸುಜಾನ
ಕೌತುಕ ದೇಖತ ಶೈಲಬನ ಭೂತಲ ಭೂರಿ ನಿಧಾನ. ಒಂದು ಅಂಜನ ಅಂದರೆ ಕಣ್ಣಿಗೆ ಹಾಕ್ಕೊಂಡು ಅದಲ್ಲವೇ ಕಾಟಕ್ಕೆ ಒಂದು ಸ್ಪೆಷಲ್. ಆ ಅಂಜನ ಹಾಕಿದ್ದರೆ ಅವರಿಗೆ ಸಾಧಕ ಸಿದ್ಧ ಸಜ್ಜನ ಯಾರೇ ಆಗಲಿ ಎಲ್ಲ ಕಂಡು ಬರ್ತದೆ. ಕೌತುಕ ದೇಖತ ಶೈಲಬನ, ಪರ್ವತ ಎಲ್ಲಿದೆ, ನದಿ ಎಲ್ಲಿದೆ, ಸಿದ್ಧ ಪುರುಷರು ಎಲ್ಲಿದ್ದಾರೆ ಎಲ್ಲರೂ ಕಂಡು ಬರ್ತಾರೆ. ದಿವ್ಯ ದೃಷ್ಟಿ ಹಾಕ್ಕೊಂಡು ಆ ಅಂಜನ ಹಾಕ್ಕೊಂಡು ಇಲ್ಲಿ ಕೂತಿದ್ದು ಕಣ್ಣು ಮುಚ್ಕೊಂಡು ನೋಡಿದರೆ ಎಲ್ಲ ಕಂಡು ಬರ್ತದೆ. ಭೂತಲ ಭೂರಿ ನಿಧಾನ ಎಲ್ಲ ಕಂಡು ಬರುತ್ತದೆ ಅಂಥದ್ದು. ಆದ್ದರಿಂದ ಆ ಗುರುಗಳ ಚರಣ ಪರಾಗ, ಕಮಲ ಪರಾಗದಿಂದ ಇಂಥದ್ದು ಒಂದು ವಿಭೂತಿ ಮಾಡಿಕೊಳ್ಳಬೇಕು, ಅದರಿಂದ ಔಷಧಿ ಮಾಡಿಕೊಳ್ಳಬೇಕು, ಅದರಿಂದ ದಿವ್ಯ ದೃಷ್ಟಿ ಏನದು ತಿಲಕ ಮಾಡಿಕೊಳ್ಳಬೇಕು, ಅದರಿಂದ ಕಾಟುಕನೇ ಹೇಳ್ತಾರೆ, ಕಾಟಿಗೆ ಮಾಡಿಕೊಳ್ಳಬೇಕು. ಅಂದರೆ ಅಂಜನ ಮಾಡಿಕೊಳ್ಳಬೇಕು. ಇವೆಲ್ಲ ಕವಿ ವರ್ಣನ ಹೇಳಿದ್ದೀನಲ್ಲ, ಇದು ಕಾವ್ಯ ಭಾಷೆ. ಗುರುಪದರಜ ಮೃದು ಮಂಜುಲ ಅಂಜನಂ, ಗುರುಪದರಜ ಮೃದು ಮಂಜುಲ ಅಂಜನ ನಯನ ಅಮಿಗ ದೃಶದೋಷಿ ದೃಗದೋಷ ವಿಭಂಜನ. ನಮ್ಮ ಕಣ್ಣಿನ ದೋಷ, ದೃಷ್ಟಿದೋಷವೆಲ್ಲ ನಾಶವಾಗ್ತದೆ. ದೃಷ್ಟಿದೋಷ ಅಂದರೆ ಅಜ್ಞಾನ, ಮೋಹ, ರಾಗ, ದ್ವೇಷ ಇದೆ. ದೃಷ್ಟಿದೋಷವನ್ನೆಲ್ಲ ಆ ಅಂಜನ ನಾಶ ಮಾಡ್ತದೆ. ತೆಹಿ ಕರಿ ಬಿಮಲ ಬಿಬೇಕ ಬಿಲೋಚನ ಬರನವು ರಾಮಚರಿತ ಭವಮೋಚನ. ನಾನು ಅಂತ ನಮ್ಮ ಗುರುಗಳ ಆ ಚರಣ ಕಮಲ ಪರಾಗದಿಂದಲೇ ನಾನು ನನ್ನ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಈಗ ಈ ರಾಮಕಥಾ ಹೇಳೋಕ್ಕೆ ಶುರು ಮಾಡಿದ್ದೇನೆ. ಇಲ್ಲದಿದ್ದರೆ ನನಗೂ ಇದೆಲ್ಲ ಬರುತ್ತಿರಲಿಲ್ಲ, ಅವರ ಅನುಗ್ರಹದಿಂದಲೇ ನಾನು ಮಾಡ್ತಾ ಇದ್ದೀನಿ ಅಂದು ತುಳಸಿದಾಸ್ ತನ್ನ ವಿನಯ ಹೇಳಿಕೊಂಡು ಗುರುಗಳ ನಮಸ್ಕಾರ ನಂತರ ಈಗ ಸಜ್ಜನರ ನಮಸ್ಕಾರ. ಸಜ್ಜನರ ಸಾಧುಗಳು ಸಜ್ಜನರು ಸತ್ಸಾಂಗತ್ಯದಲ್ಲಿದ್ದರೆ ಆಗುತ್ತದೆ. ಇದು ಸ್ವಲ್ಪ ಇದು ಇದೆ ಒಂದು ಪೇಜಿ. ಸಜ್ಜನರಿಗೆ ನಮಸ್ಕಾರ, ಸಾಧುಗಳಿಗೆ ನಮಸ್ಕಾರ ಮಾಡ್ತಾನೆ ನೋಡಿ. ಬಂದವು ಪ್ರಥಮ ಮಹೀಸುರ ಚರಣ ಮೋಹಜನಿತ ಸಂಶಯ ಸಬಹರಣ. ಮೊದಲು ಬ್ರಾಹ್ಮಣರಿಗೆ ನಮಸ್ಕಾರ, ಅಂದರೆ ಯಾರು ವೇದಶಾಸ್ತ್ರಗಳನ್ನು ಕಲಿತುಕೊಂಡು ಅದರ ಜೀವನದಲ್ಲೇ ನಿರತರಾಗಿರುತ್ತಾರೋ ಅವರ ಸಹವಾಸದಿಂದ ನನಗೆ ಸಿಕ್ಕಿತು. ಅದರಿಂದ ಮೊದಲು ನಾನು ಅವರಿಗೆ ನಮಸ್ಕಾರ ಮಾಡ್ತೀನಿ. ಸುಜನ ಸಮಾಜ ಸಕಲ ಗುಣ ಖಾನಿ. ಸಜ್ಜನ ಸಾಂಗತ್ಯ, ಸಜ್ಜನರು ಸಾಧುಗಳು ಎಲ್ಲೆಲ್ಲಿರುತ್ತಾರೋ ಅವರಿಬ್ಬರು ಸೇರಿಕೊಂಡಿರುತ್ತಾರೆ. ಏಕೆ? ಅವರು ಪರಸ್ಪರ ಸತ್ಸಾಂಗತ್ಯ. ಅಂಥ ಸತ್ಸಾಂಗತ್ಯದಲ್ಲಿದ್ದರೆ ನನಗೆ ಈ ಸದ್ಬುದ್ಧಿ, ಈ ಭಗವದ್ಭಕ್ತಿ, ಈ ಸದ್ಗುಣಗಳು ಬಂದಿವೆ. ದುಸ್ಸಾಂಗತ್ಯದಲ್ಲಿದ್ದಲೇ ಎಲ್ಲ ದುರ್ಬುದ್ಧಿ ದುರ್ಗುಣಗಳು ಸರ್ವನಾಶನವಾಗುವುದು. ಸುಜನ ಸಮಾಜ ಸಕಲ ಗುಣ ಖಾನಿ. ಅದರಲ್ಲಿ ಸಕಲ ಸದ್ಗುಣಗಳು ಗನಿಯದು. ಸಜ್ಜನ ಸಾಂಗತ್ಯ ಅಂದರೆ ಸಜ್ಜನರ ಸಮುದಾಯ. ಸಜ್ಜನರ ಸಮುದಾಯ ಹೇಳ್ತಾರೆ, ನೀವೇನು ಹೇಳ್ತಾರೆ? ಸಜ್ಜನರ ಪಂಗಡ, ಸಜ್ಜನರ ಸಮುದಾಯದಲ್ಲಿ ಎಲ್ಲ ಸದ್ಗುಣಗಳ ಗನಿ ಇರುತ್ತದೆ. ಕರವು ಪ್ರಣಾಮ ಸ ಪ್ರೇಮ ಸುಬಾನಿ. ಅವರಿಗೆ ಪ್ರೇಮದಿಂದ, ಒಳ್ಳೆಯ ಮಾತಿನಿಂದ ನಾನು ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಸಾಧುಚರಿತ ಶುಭಚರಿತ ಕಪಾಸು. ಆ ಸಜ್ಜನರು, ಸಾಧು ಜನರ ಜೀವನ ಹೇಗಿರುತ್ತದೋ ಗೊತ್ತಾ? ಸಾಧುಚರಿತ ಶುಭಚರಿತ ಕಪಾಸು ನಿರಸ ಬಿಸದ ಗುಣಮಯ ಫಲಜಾಸು. ಸಾಧುಗಳ ಸಜ್ಜನರ ಚರಿತ್ರ ಅಂದರೆ ಜೀವನ. ಅವರ ಜೀವನ ಚರಿತ ಹೇಗಿರುತ್ತದಂದರೆ ಕಪಾಸು ಅಂದರೆ ಹತ್ತಿ ಹಾಗಿರುತ್ತದೆ. ಶುಭಚರಿತ ಅವರ ಒಳ್ಳೆಯ ಜೀವನ ಹತ್ತಿ ಹಾಗಿರುತ್ತದೆ. ಏನು ಮಾಡ್ತದೆ? ನಿರಸ, ಅದರಲ್ಲಿ ರಸವಿಲ್ಲ, ಅಂದರೆ ಮೋಹ ಇಲ್ಲ. ಹತ್ತಿಯಲ್ಲಿ ನೀರಿರುತ್ತದೆ, ಒದ್ದೆ ಇಲ್ಲ. ಏಕೆ? ಹಣ್ಣಲ್ಲಿ ರಸ ಇರುತ್ತದೆ, ಹತ್ತಿಯಲ್ಲಿ ರಸ ಇರಲ್ಲ. ಅಂದರೆ ಅರ್ಥವೇನು? ಹತ್ತಿ ಯಾರಿಗೆ ಅಂಟುಕೊಳ್ಳಲ್ಲ, ಆಸಕ್ತಿ ಮೋಹ ಇಲ್ಲ. ನಿರಸ ಬಿಸದ ಅಷ್ಟೇ ಅಲ್ಲದೆ ನೋಡಲಕ್ಕೆ ಬಿಳಿಯಾಗಿ ಸ್ವಚ್ಛವಾಗಿರುತ್ತದೆ, ಅದರಲ್ಲಿ ಏನು ಕೊಳೆ ಇರಲ್ಲ, ಅಲ್ಲವೇ? ಕೊಳೆ ಇರಲ್ಲ. ವಿಷದ ಅಂದರೆ ಸ್ವಚ್ಛವಾಗಿರುತ್ತದೆ, ಮೋಹ ಇಲ್ಲ, ಸ್ವಚ್ಛವಾಗಿರುತ್ತದೆ. ಗುಣಮಯ ಫಲಜಾಸು. ಅದನ್ನು ಬಳಸಿಕೊಂಡರೆ ಎಲ್ಲ ಸದುಪಯೋಗವೇ ಸದ್ಗುಣಗಳೇ, ನಮಗೆ ಲಾಭವೇ ಲಾಭ, ನಮಗೇನು ಕೆಟ್ಟದಾಗಲ್ಲ. ಆ ಹತ್ತಿಯಿಂದ ಬಳಸಿಕೊಂಡರೆ ನಮಗೆ ಎಷ್ಟು ಉಪಕಾರ ಮಾಡ್ತದೆ ನೋಡಿ. ಎಷ್ಟೋ ಉಪಕಾರವೇ ಉಪಕಾರ ನಮಗೆ. ಏನು ಮಾಡ್ತದೆ? ಜೋಸಹಿ ದುಃಖಪರ ಛಿದ್ರ ದುರಾವ ಬಂಧನೀಯ ಜಹಿ ಜಗಜ ಸಪಾವ. ಅದು ಹೇಗಿರುತ್ತದೆ? ಆ ಹತ್ತಿಯಿಂದ ದಾರದಿಂದ ಬಟ್ಟೆ ಮಾಡಿದರೆ ಬಟ್ಟೆ ಏನು ಮಾಡ್ತದೆ? ನಮಗೆ ನಮ್ಮ ಮೈಯನ್ನು ಮುಚ್ಚಿ ನಮ್ಮನ್ನು ಚಳಿಯಿಂದ ರಕ್ಷಣೆ ಮಾಡ್ತದೆ. ಅಷ್ಟೇ ಅಲ್ಲ, ಏನಾದರೂ ಮುಳ್ಳು ಕಲ್ಲು ಚುಚ್ಚಿದ್ದರೆ ಅದರಿಂದ ರಕ್ಷಣೆ ಮಾಡ್ತದೆ. ಎಷ್ಟು ಬಗೆಯಾಗಿ ನಮ್ಮನ್ನು ರಕ್ಷಣೆ ಮಾಡ್ತದೆ. ಹಾಗೆ ಹತ್ತಿ ಹಾಗಿರುತ್ತಾರೆ ಸಜ್ಜನರು.
ಅವರ ಜೀವನ ಜೋ ಸಹಿ ದುಃಖ ಪರ ಛಿದ್ರ ದುರಾವ. ಅದನ್ನು ಹತ್ತಿ ನಮ್ಮನ್ನು ರಕ್ಷಿಸ್ತಾ ಇದೆ. ಹೇಗೆ ರಕ್ಷಿಸ್ತಾ ಇದೆ? ಅದನ್ನು ಹತ್ತಿಯನ್ನು ಅದೇನು ಇಂಥದ್ದು ಒಂದು ಹಣ್ಣು ಆಗಿರುತ್ತದೆ. ಹಣ್ಣು ಒಣಗಿ ಹೋಗ್ತದೆ, ನೋಡಿದ್ದೀರಾ ಅದು ಹತ್ತಿಂದು? ಅದು ಒಣಗಿ ಹೋಗಿ ಪಕ್ಕದ ಏನದು ಒಡೆದು ಹೋಗುತ್ತದೆ. ಒಡೆದು ಹೋಗ್ಕೊಂಡು ಬರ್ತದೆ. ಅದರಿಂದ ಕಿತ್ತುತ್ತಾರೆ, ಕಿತ್ತಿ ಬೀಜಗಳು ತೆಗೆಯುತ್ತಾರೆ. ಬೀಜಗಳು ತೆಗೆದು ಏನು ಮಾಡ್ತಾರೆ? ದಾರ ಮಾಡ್ತಾರೆ. ದಾರ ಹೇಗೆ ಮಾಡ್ತಾರೆ? ಅದನ್ನು ಹೀಗೆ ಏನು ಮಾಡ್ತಾರೆ? ತಿರುಗಿಸಿ ಅಂದರೆ ಅದನ್ನು ನರಳಿಸುವಂತೆ ಮಾಡ್ತಾರೆ ಅಲ್ಲವೇ? ಪಾಪ ಅದನ್ನು ನರಳಿಸ್ತಾರಲ್ಲ, ನರಳಿಸಿ ದಾರ ಮಾಡ್ತಾರೆ. ದಾರಗಳನ್ನು ಮತ್ತೆ ಇನ್ನೊಂದು ಜೋಡಿಸಿ ಬಟ್ಟೆ ಮಾಡ್ತಾರೆ. ಇಷ್ಟು ಪಾಪ ನರಳಿ ಹೋಗಿ ಬಟ್ಟೆಯಾಗಿ ನಮ್ಮನ್ನು ರಕ್ಷಿಸುತ್ತದೆ ಅಲ್ಲವೇ? ಅಂದರೆ ನಮ್ಮನ್ನು ರಕ್ಷಿಸುವುದಕ್ಕೆ ತಾನು ಪಾಪ ಎಷ್ಟು ನರಳಿ ಹೋಗುತ್ತಾ ಇದೆ ಹತ್ತಿ. ಬಟ್ಟೆ ಆಗಿದೆ ಅಂದರೆ ಈ ಬಟ್ಟೆ ನೋಡಿದ್ದರೆ ನೀವು ಎಷ್ಟು ನರಳಿ ಹೋಗಿ ನಮ್ಮನ್ನು ರಕ್ಷಿಸ್ತಾ ಇದ್ದೀವಿ. ಹಾಗೆ ಸಾಧು ಜನರು ಹಾಗಿರುತ್ತಾರೆ. ತಾವು ನರಳಿ ಹೋಗಿ ಕಷ್ಟಗಳನ್ನು ಅನುಭವಿಸಿದ್ದರೂ ಇನ್ನೊಬ್ಬರಿಗೆ ಉಪಕಾರವೇ ಮಾಡ್ತಾರೆ. ತಾನು ಎಷ್ಟು ಕಷ್ಟಪಟ್ಟರೂ ಊಟ ಕೊಡಲಿ ಬಿಡಲಿ, ಅವರಿಗೆ ಅನಾರೋಗ್ಯವಿರಲಿ ರೋಗವಿರಲಿ, ಅವರಿಗೆ ಅಪಮಾನವಾಗಲಿ ಹಿಂಸೆ ಮಾಡಲಿ, ಆದರೂ ಇನ್ನೊಬ್ಬರಿಗೆ ಉಪಕಾರವೇ ಮಾಡ್ತಾರೆ ಹೊರತು ತಾನು ಕಷ್ಟಪಟ್ಟರೂ ಇನ್ನೊಬ್ಬರಿಗೆ ಉಪಕಾರವೇ ಮಾಡ್ತಾರೆ. ಅಂಥ ಸಜ್ಜನರು ನೋಡಿ. ಜೋ ಸಹಿ ದುಃಖ ಪರ ಛಿದ್ರ ದುರಾವ. ಕಷ್ಟಗಳನ್ನು ಸಹಿಸಿ ಇನ್ನೊಬ್ಬರ ದುಃಖಗಳನ್ನು ಮುಚ್ಚುತ್ತಾರೆ, ಇನ್ನೊಬ್ಬರ ಪಾಪಗಳನ್ನು ತಪ್ಪುಗಳನ್ನೆಲ್ಲ ಮುಚ್ಚುತ್ತಾರೆ. ನೋಡಿ, ಬಟ್ಟೆ ನಮ್ಮ ತಪ್ಪುಗಳು, ಮೈಯಲ್ಲಿ ಏನಾದರೂ ನೋವಾಯಿತೋ, ಕೆಲವರಿಗೇನು ಗಾಯವಾಗ್ತದೋ, ಏನೇನೋ ಕಂಡು ಬರುತ್ತದೆ. ಬಟ್ಟೆ ಹಾಕ್ಕೊಂಡ್ರೆ ಬಟ್ಟೆ ಎಲ್ಲರಿಗೂ ಸುಂದರವಾಗಿ ಕಂಡು ಬರ್ತದೆ. ಕೈಗೆ ಏನಾಯಿತು ಏನು ಯಾರಿಗೆ ಕಂಡು ಬರಲ್ಲವಲ್ಲ. ನಮ್ಮ ಕೈಯಲ್ಲಿರುವ ದೋಷಗಳನ್ನು ಮುಚ್ಚಿ ಚೆನ್ನಾಗಿ ಕಂಡು ಬರುವಂತೆ ಮಾಡ್ತದೆ. ಹಾಗೆ ಸಜ್ಜನರು ಹಾಗೆ ತಾವು ಕಷ್ಟಪಟ್ಟು ಇನ್ನೊಬ್ಬರ ದುಃಖವನ್ನು ದೂರ ಮಾಡ್ತಾರೆ, ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾರೆ. ಅಂಥ ಸಾಧುಗಳು, ಸಜ್ಜನರು, ಮಹನೀಯರು. ಸಾಧುಚರಿತ ಶುಭಚರಿತ ಕಪಾಸು ನಿರಸ ಬಿಸದ ಗುಣಮಯ ಫಲ ಜಾಸು ಜೋ ಸಹಿ ದುಃಖ ಪರ ಛಿದ್ರ ದುರಾವ ಬಂದನೀಯ ಜಹಿ ಜಗಜ ಸಪಾವ. ಅದರಿಂದ ಅಂಥ ಸಾಧುಗಳು ಎಲ್ಲಿ ಕಂಡು ಬಂದರೂ ಇಡೀ ಜಗತ್ತೇ ಅವರಿಗೆ ನಮಸ್ಕಾರ ಮಾಡ್ತಾರೆ. ಅವರಂಥ ಮಹನೀಯರು ತಾನು ಎಷ್ಟು ತನಗೆ ಅನ್ಯಾಯವಾಯಿತು, ತಮಗೆ ಕಷ್ಟವಾಯಿತು, ಇವರು ತೊಂದರೆ ಕೊಟ್ಟರೂ ನೆನಪಿಸ್ಕೊಳ್ಳಲ್ಲ, ಇನ್ನೊಬ್ಬರಿಗೆ ಹೇಳಲ್ಲ. ಕಷ್ಟಗಳು ಎಷ್ಟು ಬಂದರೂ ಸಹಿಸ್ಕೊಳ್ತಾನೆ ಇರುತ್ತಾನೆ, ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾನೆ ಇರ್ತಾನೆ. ಜನರು ನಮಗೆ ಅದು ಕೊಟ್ಟಿಲ್ಲ, ನಮಗೆ ಅದು ಮಾಡಿಲ್ಲ, ಇದು ಮಾಡಿಲ್ಲ ಎಂದು ತಮಗೆ ಆಗುವ ಉಪಕಾರ ನೋಡ್ತಾರೆ ಹೊರತು ಪಾಪ ಅವರು ಎಷ್ಟು ನರಳಿ ಹೋಗ್ತಾ ಇದ್ದಾರೋ ನೋಡುವುದೇ ಇಲ್ಲ. ಜನರು ಹಾಗೆ ಸ್ವಾರ್ಥಪರರು. ಪಾಪ ಅವರು ಹಾಗೇ ಎಷ್ಟು ದಿವಸ ಬದುಕುತ್ತಾರೋ ಅಷ್ಟು ದಿವಸ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾನೆ ಬದುಕುತ್ತಾರೆ. ಅಂದರೆ ಜೋ ಸಹಿ ದುಃಖ ಪರ ಛಿದ್ರ ದುರಾವ. ಹತ್ತಿ ಹೇಗೆ ತಾನು ನರಳಿ ಹೋಗಿ ಇನ್ನೊಬ್ಬರಿಗೆ ಉಪಕಾರ ಮಾಡ್ತದೆ, ಎಷ್ಟು ದಿವಸ ಅವರಿಗೆ ಉಪಕಾರ ಮಾಡ್ತದೋ ಅಷ್ಟು ದಿವಸ ನಾನು ಚೆನ್ನಾಗಿದ್ದೀನ ಎಂದೆಲ್ಲರಿಗೆ ತೋರಿಸ್ಕೊಳ್ತಾನೆ. ಸ್ವಲ್ಪ ಹರಿದು ಹೋಗಲಿ ಬಿಸಾಕಿ ಬಿಡ್ತಾರೆ. మరి ಇಷ್ಟು ದಿವಸ ನರಳಿ ಹೋಗಿ ನಿಮ್ಗೆ ಉಪಕಾರ ಮಾಡಿತೆ, ಅದರ ಮೇಲೆ ಒಂದು ಚೂರು ದಯ ಇದೆಯಾ? ಏನಿಲ್ಲ. ಅದು ನರಳಿ ಹೋಗಿ ನಮ್ಮನ್ನು ರಕ್ಷಣೆ ಮಾಡ್ತದೆ, ನಮಗೆ ಉಪಕಾರ ಮಾಡ್ತದೆ. ಉಪಕಾರ ಮಾಡಿದವರೆಗೂ ಬಳಸ್ಕೊಳ್ತೀವಿ, ನಂತರ ಅದನ್ನು ಬಿಸಾಕಿಬಿಡ್ತೀವಿ. ಅಂದರೆ ಬಿಸಾಕಬಾರದು ಎಂದಲ್ಲ, ಹರಿದು ಹೋದರೆ ಬಿಸಾಕ್ತೀವಿ. ಬಟ್ ಆ ಕೃತಜ್ಞತೆ ಆದರೆ ಇರಬೇಕೆ. ಬಿಸಾಕುವಾಗ ಬಿಸಾಕ್ತೀವಿ, ಬಟ್ ಇಷ್ಟೊತ್ತು ನಮಗಿತ್ತಲ್ಲ, ಅಬ್ಬಾ ಎಷ್ಟು ಒಳ್ಳೆಯದು ಎಂದು ಆ ಕೃತಜ್ಞತೆ, ಆ ಪ್ರೀತಿ ಇದ್ದರೆ ಹೋಗಲಿ, ಪರವಾಗಿಲ್ಲ. ಮೊದಲು ಆ ಕೃತಜ್ಞತೆ, ಆ ಪ್ರೀತಿ ಇರಲಿ. ಅದು ಇಲ್ಲದೆ ನಾವು ಬಳಸ್ಕೊಳ್ತೀವಿ. ಪಾಪ ಅದು ಮಾತ್ರ ನನ್ನನ್ನು ಯಾರೂ ನೋಡ್ತಾನೇ ಇಲ್ಲ, ನಾನು ಇಷ್ಟು ನರಳಿ ಹೋದರೂ ನನಗೆ ಬೆಲೆನೇ ಇಲ್ಲ ಎಂದು ಪಾಪದ ಬೇಜಾರು ಮಾಡಿಕೊಳ್ಳಲ್ಲ. ಕಷ್ಟಗಳನ್ನೆಲ್ಲ ನರಳಿ ಸಹಿಸ್ಕೊಂಡು ಇನ್ನೊಬ್ಬರಿಗೆ ಉಪಕಾರ ಮಾಡುವುದರಲ್ಲೇ ಆನಂದ. ತನಗೆ ಕಷ್ಟವಾಗ್ತಾ ಇದೆ ಎಂದು ಯೋಚನೆ ಮಾಡಲ್ಲ. ಓಕೆ, ಇಷ್ಟಾದರೆ ಇನ್ನೊಬ್ಬರಿಗೆ ಉಪಕಾರವಾಗ್ತಾ ಇದೆ, ಪಾಪ ಅವರು ಸುಖವಾಗಿದ್ದಾರೆ, ಆಯಿತು ಆಗಲಿ. ಅಯ್ಯೋ ನಿಮಗೆ ಕಷ್ಟವಾಗ್ತಾ ಇದೆ ಅಂದರೆ ಪರವಾಗಿಲ್ಲ, ಅವರಿಗೆ ಆದರೂ ಉಪಕಾರವಾಗ್ತದೆ, ಆಗಲಿ, ಅವರು ಸುಖವಾಗಿರ್ತಾರಲ್ಲ, ಇರಲಿ ಎಂದು ಅವರಿಗೋಸ್ಕರ ತಾನು ನರಳಿ ಹೋಗುತ್ತಾ ಇದ್ದರೂ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾನೇ ಇರುತ್ತದೆ. ಅಂಥವರು ಸಾಧು. ಅದರಿಂದ ನೋಡಿ, ಸಾಧು ಚರಿತ ಶುಭ ಚರಿತ ಕಪಾಸು. ಕವಿತ್ವ ಮೊದಲೇ ಹೇಳಿದ್ದೀನಿ, ಕವಿತ್ವ ಭಾಷಾ ತುರ್ಲಿಸಾಸು, ಹೆಜ್ಜೆ ಎಲ್ಲ ಕಾವ್ಯ ಭಾಷಾ ಮತ್ತು ಭಕ್ತಿ ಎರಡೂ ಇರುತ್ತದೆ. ಸಾಧು ಚರಿತ ಶುಭ ಚರಿತ ಕಪಾಸು ನಿರಸ ಬಿಸದ ಗುಣಮಯ ಫಲ ಜಾಸು ಜೋ ಸಹಿ ದುಃಖ ಪರ ಛಿದ್ರ ದುರಾವ ಬಂದನೀಯ ಜಹಿ ಜಗಜ ಸಪಾವ. ಇಂಥ ಸದ್ಗುಣ ನೋಡಿಕೊಂಡೇ ಜಗತ್ತು ಅವರನ್ನು ಕೈ ಮುಗಿದು ನಮಸ್ಕಾರ ಮಾಡ್ತದೆ. ಅಯ್ಯೋ, ಇಂಥ ಮಹನೀಯರು ಎಲ್ಲಿ ಸಿಗ್ತಾರೆ ನಮಗೆ? ಎಲ್ಲ ಕಡೆ ದುಷ್ಟರು, ಪಾಪಾತ್ಮರು. ಸಣ್ಣ ತಪ್ಪು ಮಾಡಿದ್ದರೆ ದೊಡ್ಡ ಹಿಂಸೆ ಮಾಡ್ತಾರೆ. ಏನು ತಪ್ಪು ಮಾಡಿದ್ದರೂ ಸುಮ್ಮನೆ ಬಂದು ಮೋಸ ಮಾಡ್ತಾರೆ. ಸಿಹಿಯಾಗಿ ಮಾತಾಡಿ ನಿಮಗೋಸ್ಕರ ಬಂದೆ, ಈಗ ನಿಮಗೆ ಉಪಕಾರ ಎಂದು ಬಂದು ಇನ್ನು ಇದಕ್ಕಿಂತ ಹೆಚ್ಚಿನ ಮೋಸ ಮಾಡಿ ಹೋಗ್ತಾರೆ.
ಅಯ್ಯೋ, ಎಲ್ಲ ಮೋಸ ಮಾಡುವವರೇ ಕಂಡು ಬರ್ತಾರೆ ಹೊರತು ನೀವು ಮೋಸ ಮಾಡಿದ್ದರೂ ಸಹಿಸಿಕೊಂಡು ನಿಮಗೆ ಉಪಕಾರ ಮಾಡುವರು ಎಲ್ಲಿ ಸಿಗ್ತಾರೆ? ಅಂಥ ಮಹನೀಯರು ಸಾಕ್ಷಾತ್ ಪರಮಾತ್ಮನ ರೂಪರೇ. ಅದರಿಂದ ಅಂಥ ಸಜ್ಜನರಿಗೆ ಇಡೀ ಜಗತ್ತೇ ನಮಸ್ಕಾರ ಮಾಡ್ತದೆ. ಏಕೆ? ಅವರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಅವರು ಇಷ್ಟು ಹೇಗೆ ಆಗಿದ್ದಾರೆಂದರೆ, ನಾನು ಅಲ್ಲ, ನಾನು ನನ್ನದು ಎಂದು ಅಭಿಮಾನ ಬಿಟ್ಟು ತನ್ನ ಹೃದಯವನ್ನು ಪರಮಾತ್ಮದ ಗುಡಿ ಮಂದಿರ ಮಾಡಿಬಿಟ್ಟರು. ಅಲ್ಲಿ ಪರಮಾತ್ಮ ಕೂತಿದ್ದಾನೆ, ಪರಮಾತ್ಮ ಮಾಡಿಸ್ತಾನೆ. ಎಷ್ಟು ಕಷ್ಟಗಳನ್ನಾದರೂ ಸಹಿಸಿಕೊಳ್ಳುವಂತೆ ಮಾಡ್ತಾನೆ. ಅವ್ರು ಪಾಪ ಸಹಿಸ್ತಾರೆ. ಏಕೆ? ನನಗೊಂದಿದ್ದಾನೆ ಪರಮಾತ್ಮ, ಆ ಸ್ಮರಣ ಸಾಕು, ನನಗೆ ಏನೇ ಬರಲಿ ಕಷ್ಟಗಳು ಚಿಂತೆ ಇಲ್ಲ. ಆ ಸ್ಮರಣ ಬಲದಿಂದಲೇ ಬದುಕುತ್ತಾರೆ, ಲೋಕಕ್ಕೆ ಉಪಕಾರ ಮಾಡ್ತಾನೆ ಇರುತ್ತಾರೆ. ಉಪಕಾರ ಇನ್ನೊಬ್ಬರಿಗೆ ಉಪಕಾರನೇ, ಏನೇ ಆಗಲಿ ಉಪಕಾರನೇ ಹೊರತು ಅವರು ಬೇರೆ ಯೋಚನೆ ಮಾಡಲ್ಲ. ಜೋ ಸಹಿ ದುಃಖ ಪರ ಚಿದ್ರ ದುರಾವ ಬಂಧನೀಯ ಜಹಿ ಜಗಜ ಸಪಾವ ಮುದಮಂಗಲಮಯ ಸಂತ ಸಮಾಜೋ. ಸಂತ ಸಮಾಜ ಅಂದರೆ ಸಜ್ಜನ ಮಂಡಲಿ, ಸಾಧು ಮಂಡಲಿ, ಸಾಧು ಏನು ಹೇಳ್ತಾರೆ, ಸಮುದಾಯ. ಮುದ ಮಂಗಲಮಯ, ಮುದ ಅಂದರೆ ಆನಂದ. ಅಲ್ಲಿ ಆನಂದ ಇರುತ್ತದೆ, ಮಂಗಲ ಇರುತ್ತದೆ, ಸಮಾಧಾನ ಇರುತ್ತದೆ. ಅಲ್ಲಿ ಹೋದರೆ ಸಾಕು ನಮಗೆ ಏನೂ ಆನಂದ. ನೀವು ಬೇರೆ ಕಷ್ಟದಲ್ಲಿ ದುಃಖದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಅಲ್ಲಿಗೆ ಹೋದರೆ ಸಾಕು. ಅಂಥ ಯಾರೋ ಒಬ್ಬನ ಸಜ್ಜನ ಸಂಗತಿ ಕಂಡು ಬಂದರೆ ಸಾಕು, ಅವರ ತಕ್ಷಣವೇ ನಿಮಗೆ ನೋಡ್ಕೊಳ್ತಾರೆ. ನಿಮಗೆ ತೊಂದರೆ ಇದ್ದರೆ ಅವರಿಂದ ಆದಷ್ಟು ಮಟ್ಟಿಗೂ ಸಹಾಯ ಮಾಡ್ತಾರೆ. ನೋಡಿದ್ದರೆ ಆಶ್ಚರ್ಯವಾಗ್ತದೆ. ಎಲ್ಲಿ ಹೋದರೂ ಮೋಸ ಮಾಡುವವರೇ. ಇವನು ಮಾತ್ರ ಇವರ ಹತ್ತಿರ ಬಂದರೆ ಸಾಕು ಮೊದಲೇ ನೋಡ್ತಾನೆ, ನಿಮಗೇನಾಯಿತು, ಊಟ ಆಯಿತಾ, ನೀರು ಕುಡಿದ್ವಾ, ಇನ್ನೇನಾದರೂ ತೊಂದರೆ ಇದೆಯಾ, ಇನ್ನೇನಾದರೂ ಬೇಕಾ. ಅವರಿಂದ ಏನಾಗ್ತದೋ ಇನ್ನೊಬ್ಬರು ಕರ್ಕೊಂಡು ಹೋಗಿ ನಿಮ್ಮನ್ನು ನೋಡ್ಕೊಳ್ತಾನೆ, ಏನಾದರೂ ಮಾಡ್ತಾನೆ. ಅದು ನೋಡಿ ಸಜ್ಜನರ ಬುದ್ಧಿ. ಇನ್ನೊಬ್ಬರಿಗೆ ಉಪಕಾರ ಮಾಡುವುದೇ ಅವರಿಗೆ ಬರುತ್ತದೆ, ಬೇರೆ ಏನು ಬರಲ್ಲ. ಅದೊಂದೇ ಕೆಲಸ. ಮುದಮಂಗಲಮಯ ಸಂತ ಸಮಾಜು. ಇದು ಎಲ್ಲಿರುತ್ತದೆ? ಇದೊಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ. ಆದರೆ ಪುಣ್ಯಕ್ಷೇತ್ರಗಳು ಪ್ರಯಾಗ ಇದೆ, ಕಾಶಿ ಇದೆ, ಬದ್ರಿನಾಥ್ ಇದೆ, ಅದು ಒಂದೇ ಕಡೆ ಇರುತ್ತದೆ. ನೀವು ಅಲ್ಲಿ ಹೋದರೆ ನಮ್ಮ ಪಾಪಕ್ಷಯ ಮಾಡುತ್ತದೆ, ನಮಗೆ ಉಪಕಾರ ಮಾಡ್ತದೆ. ಆದರೆ ಟೈಮ್ ಆಯಿತು, ಸಾರಿ, ನಾನು ಆರೋಗ್ಯ ಮುಗಿಸ್ಬೇಕಲ್ಲ. ಆಯಿತು, ಇದೊಂದು ಮಾಡಿ ಮುಗಿಸ್ತೀನಿ. ಸೊ ಇದು ಅವರು. ಆದರೆ ಈ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಎಂಥದ್ದು ಅಂದರೆ, ಜಾಗಕ್ಕೆ ತಿರುಗುತ್ತಾ ಇರುವುದು. ಮೊಬೈಲ್ ಪುಣ್ಯಕ್ಷೇತ್ರ. ಮೊಬೈಲ್ ಅಂದರೆ ಗೊತ್ತಾ? ತಿರುಗುವಕ್ಕೆ ಮೊಬೈಲ್ ಹೇಳ್ತೀವಿ. ಸಂಚಾರ ಪುಣ್ಯಕ್ಷೇತ್ರ. ಬಸ್ಸು ಹೇಗೆ, ರೈಲು ಹೇಗೆ ತಿರುಗುತ್ತದೋ ಹಾಗೆ ಇವರು ಸಾಧುಗಳು ಒಂದು ಕಡೆ ಇರಲ್ಲ, ತಿರುಗುತ್ತಾರೆ. ಪುಣ್ಯಕ್ಷೇತ್ರಗಳು ತಿರುಗುತ್ತಾರೆ, ಅಲ್ಲೆಲ್ಲಿ ತಿರುಗುತ್ತಾರೆ, ಭಿಕ್ಷೆ ಮಾಡ್ಕೊಳ್ತಾರೆ, ಎಲ್ಲೋ ಇರುತ್ತಾರೆ, ತಿರುಗುತ್ತಾನೆ ಇರುತ್ತಾರೆ. ಅಂದರೆ ಇವರು ನಾವು ಪುಣ್ಯಕ್ಷೇತ್ರಕ್ಕೆ ಹೋಗುವುದು ಒಂದು ಪದ್ಧತಿ. ಇದು ಎಂಥ ಪುಣ್ಯಕ್ಷೇತ್ರ ಅಂದರೆ, ಅವರೇ ತಿರುಗುತ್ತಾ ನಮ್ಮ ಹತ್ತಿರ ಬರುತ್ತಾರೆ. ಅವರು ನೋಡಿದರೆ ನಮಗೆ ಅದೃಷ್ಟ. ನೋಡಿ, ಜೋ ಜಗ ಜಂಗಮ ತೀರ್ಥರಾಜ. ಈ ಪ್ರಪಂಚದಲ್ಲಿ ಅದು ಸಂಚಾರ ತೀರ್ಥರಾಜ ಅಂದರೆ, ಪ್ರಯಾಗಕ್ಕೆ ತೀರ್ಥರಾಜ ಹೇಳ್ತಾರೆ, ಗೊತ್ತಾ? ತೀರ್ಥಗಳಲ್ಲಿ ರಾಜ ಅಂದರೆ ತೀರ್ಥಶ್ರೇಷ್ಠ. ಪುಣ್ಯಕ್ಷೇತ್ರಗಳಲ್ಲಿ ಅತ್ಯುತ್ತಮವಾದ, ಅತ್ಯಂತ ಶ್ರೇಷ್ಠವಾದ ಪುಣ್ಯಕ್ಷೇತ್ರ. ಆದ್ದರಿಂದ ಇವರು ಜಂಗಮ ತೀರ್ಥರಾಜ ಅಂದರೆ ಸಂಚಾರ ಪುಣ್ಯಕ್ಷೇತ್ರ. ಈ ಸಾಧುಗಳು ರಾಮಭಕ್ತಿ ಏಕೆ ಇದು ತೀರ್ಥರಾಜ ಅಂದರೆ, ಇದು ಪ್ರಯಾಗದಲ್ಲಿ 3 ಇರುತ್ತವೆ. ಏನೇನಿರುತ್ತದೆ? ಗಂಗಾ, ಯಮುನಾ, ಸರಸ್ವತಿ. ಬರೀ ಈ ಮಹಾತ್ಮರಲ್ಲಿ, ಈ ಸಾಧುಗಳಲ್ಲಿ 3 ನದಿಗಳಿರುತ್ತವೆ. ರಾಮಭಕ್ತಿ ಸುರಸರಿಧಾರ ಸರಸಯಿ ಬ್ರಹ್ಮ ವಿಚಾರ ಪ್ರಚಾರ. ಇವರಲ್ಲಿ ಗಂಗಾ ನದಿ ಇರುತ್ತದೆ. ಈ ಸಾಧುಗಳಲ್ಲಿ ಇವರಿಂದ ತೀರ್ಥಕ್ಷೇತ್ರ ಅಂದ್ರೇನು? 3 ನದಿಗಳಲ್ಲಿರುತ್ತವೆ. ಗಂಗಾ ಅಂದ್ರೇನು? ಭಗವಂತ ರಾಮಭಕ್ತಿ ಇರುತ್ತದೆ ಅವರಲ್ಲಿ. ರಾಮಭಕ್ತೇ ಗಂಗಾ. ರಾಮಭಕ್ತಿ ಸುರಸರಿಧಾರ ಸರಸಯಿ ಬ್ರಹ್ಮ ವಿಚಾರ ಪ್ರಚಾರ. ಅಲ್ಲಿ ಸರಸ್ವತಿ ನದಿ ಯಾವುದು? ಬ್ರಹ್ಮ ವಿಚಾರ. ಅವರಲ್ಲಿ ಬ್ರಹ್ಮಜ್ಞಾನ, ಬ್ರಹ್ಮಚಿಂತನ ಇರುತ್ತದೆ, ಭಕ್ತಿ ಇರುತ್ತದೆ. ಭಕ್ತಿ ಗಂಗಾ ನದಿ. ಸರಸ್ವತಿ ನದಿ ಅವರ ಬ್ರಹ್ಮಜ್ಞಾನ. ವಿಧಿ ನಿಷೇಧಮಯ ಕಲಿಮಲಹರಣಿ ಕರ್ಮ ಕಥಾ ರವಿನಂದನಿ ಬರಣಿ. ಈಗ ಇನ್ನೊಂದು ಯಮುನಾ ನದಿ ಯಾವುದು? ಯಮುನಾ ನದಿ ಅಂದರೆ ವಿಧಿ ನಿಷೇಧವೆಂದ ಕರ್ಮ. ತಮ್ಮ ಕರ್ಮ ಸ್ವಧರ್ಮವನ್ನು ಬಿಡದೆ ಆಚಾರ ಮಾಡ್ತಾರೆ. ಆಚಾರಗಳು ತಮ್ಮ ಆಚಾರ ನಿಷ್ಠ, ಒಂದು ಚೂರು ಬಿಡಲ್ಲ. ತಮ್ಮ ಸ್ವಧರ್ಮ ಸದಾಚಾರ ಎಲ್ಲವೂ ಆಚರಿಸ್ತಾ ಇರುತ್ತೆ. ಅದು ಯಮುನಾ ನದಿ. ಸೊ ಈ ಸಜ್ಜನರಲ್ಲಿ ರಾಮಭಕ್ತಿ ಇರುತ್ತದೆ, ಬ್ರಹ್ಮಜ್ಞಾನ ಇರುತ್ತದೆ, ಸದಾಚಾರ ಇರುತ್ತದೆ. ಅಂದರೆ ಬ್ರಹ್ಮಜ್ಞಾನವು ಗಂಗಾ ನದಿ ಅಲ್ಲ, ರಾಮಭಕ್ತಿ ಗಂಗಾ ನದಿ, ಬ್ರಹ್ಮಜ್ಞಾನ ಸರಸ್ವತಿ ನದಿ. ಅವರಲ್ಲಿ ಸದಾಚಾರ ಧರ್ಮಾಚರಣ ಅದು ಯಮುನಾ ನದಿ. ವಿಧಿ ನಿಷೇಧಮಯ ಕಲಿಮಲಹರಣಿ. ಈ ಸದಾಚಾರ ಧರ್ಮಾಚರಣ ಎನ್ನುವುದು
ಕಲಿಮಾಲಿನ್ಯವನ್ನು ನಾಶ ಮಾಡ್ತದೆ, ಕಲಿದೋಷವನ್ನು ನಾಶ ಮಾಡುವಂಥ ಯಮುನಾ ನದಿ. ಕರ್ಮಕಥಾರಭಿನಂದನಿ ಭರಣಿ, ಸೂರ್ಯನಂದಿನಿ ಹೇಳ್ತಾರೆ. ಸೂರ್ಯನಂದಿನಿ ಅಂದರೆ ಸೂರ್ಯನ ಮಗಳು ಯಮುನಾ ನದಿ, ಅದರಿಂದ ರವಿನಂದನಿ ಎಂದು ಹೇಳ್ತಾರೆ. ಕರ್ಮಕಥಾರಭಿನಂದನಿ ಭರಣಿ ಹರಿಹರ ಕಥಾಭಿರಾಜತಿ ಬೇನಿ. ಇಂಥ ಸಾಧುಗಳ, ಈ ಸಾಧುಗಳೆಂಬ ಸಂಚಾರ ಪುಣ್ಯಕ್ಷೇತ್ರದಲ್ಲಿ ಏನಿರುತ್ತದೆ? ಹರಿಹರ ಕಥಾ, ಇದು ಶಿವನ ಕಥಾ ಅಥವಾ ವಿಷ್ಣುವ ಕಥಾ. ವಿಷ್ಣು ಆಗಲಿ ಶಿವ ಆಗಲಿ ಯಾರೋ ಒಬ್ಬರಿ ಕಥಾ ಇವರಲ್ಲಿ ಇದ್ದೇ ಇರುತ್ತದೆ, ಅಥವಾ ಎರಡೂ ಇರುತ್ತವೆ. ಅವರು ಶಿವಕಥಾ ಹೇಳ್ತಾರೆ, ಶಿವಭಕ್ತಿ ಇರ್ತಾರೆ, ರಾಮಭಕ್ತಿ ಇರ್ತಾರೆ, ಎರಡೂ ಇರುತ್ತದೆ. ಹರಿಹರ ಕಥಾ ಬಿರಾಜತಿ ಬೇನಿ ಸುನತ ಸಕಲ ಮುದ ಮಂಗಲದೇನಿ. ಈ ಕಥೆಗಳು ಕೇಳ್ತಾ ಇದ್ದರೆ ಸಾಕು, ನಮ್ಮಲ್ಲಿ ಸಕಲ ದೋಷಗಳು ಹೋಗ್ತವೆ, ಭಕ್ತಿ ಬೆಳೆಯುತ್ತದೆ, ಎಲ್ಲವೂ ಒಳ್ಳೆಯದಾಗ್ತದೆ. ಅಂಥ ಪುಣ್ಯಕ್ಷೇತ್ರಗಳು. ಅದರಿಂದ ಇದನ್ನು ಏನು ಮಾಡಬೇಕು? ಈ ಪುಣ್ಯಕ್ಷೇತ್ರ, ಈ ಸಂಚಾರ ಪುಣ್ಯಕ್ಷೇತ್ರವನ್ನು ಯಾರೋ ಕಡೆಗಣಿಸಬೇಡಿ. ಎಲ್ಲೂ ಸಾಧು ಸಾಂಗತ್ಯ ಸಿಕ್ಕಿದ್ದರೆ, ದೂರದಿಂದ ಯಾರೋ ಬಂದಿದ್ದರೆಂದರೆ ಹುಡುಕೊಳ್ತಾ ಬಂದು ದರ್ಶನಕ್ಕೋಸ್ಕರ ಬಂದು ಹೋಗ್ತಾರೆ. ಬಟು ವಿಶ್ವಾಸ ಅಚಲ ನಿಜ ಧರ್ಮ ತೀರಥ ರಾಜ ಸಮಾಜಸು. ಈಗಿನ್ನು ಹೇಳ್ತಾ ಇದ್ದರೆ ತುಂಬ ಆಗ್ತದೆ, ಇಲ್ಲಿ ನಂತರ ಹೇಳ್ತೀನಿ ಅಲ್ಲವೇ. ಇದು ಈ ಪುಣ್ಯಕ್ಷೇತ್ರವನ್ನು, ಈ ಸಾಧುಗಳನ್ನು ಒಂದು ಏನದು ಪ್ರಯಾಗ ಜೊತೆಗೆ ಹೋಲಿಸ್ತಾ ಇದ್ದಾನೆ. ಪ್ರಯಾಗದಲ್ಲಿ ಏನೇನು ಸದ್ಗುಣಗಳಿವೆಯೋ ಇವರಲ್ಲಿ ಇದೆ. ಇವರು ಸಂಚಾರ ಪುಣ್ಯಕ್ಷೇತ್ರಗಳು. ಇನ್ನೂ ಏನೇನು ಸದ್ಗುಣಗಳಿವೆ ಇನ್ನೂ ಹೇಳ್ತಾರೆ. ಅದೆಲ್ಲ ಹೇಳಿದನಲ್ಲ, ಇದೆಲ್ಲ ಸಜ್ಜನ ವರ್ಣನ. ಇದ ನಂತರ ದುರ್ಜನ ವರ್ಣನ ಹೇಳ್ತಾನೆ. ದುರ್ಜನರಿಗೆಲ್ಲರಿಗೆ ಹೆಸರಿಟ್ಟು ಅವರ ದುರ್ಗುಣ ವರ್ಣನ ಮಾಡಿ ನಮಸ್ಕಾರ ಮಾಡ್ತಾನೆ. ಅದು ಚೆನ್ನಾಗಿದೆ, ಅದು ಕೇಳೋಣ. ಅದೆಲ್ಲ ಮತ್ತೆ ಮುಂದಿನ ದಿವಸ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.